ಬೇಕು ನಮ್ಮ ಹೆಸರಿಗೆ ಕೋತಿ ಖಾತೆ ಮಾಡ್ಕೊಡ್ಬೇಕು. ಕೋತಿ ಖಾತೆ ಮಾಡ್ಕೊಡ್ಬೇಕು. ಧಿಕ್ಕಾರ ಧಿಕ್ಕಾರ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಮುದಿಮಡುಗು ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸುಮಾರು 14 ಎಕರೆ 18 ಗುಂಟೆ ಜಮೀನು ಇದ್ದು ಒಂದೇ ಕುಟುಂಬದವರ ಮೂಲ ವಾರಸುದಾರರ ಹೆಸರಿನಲ್ಲಿದ್ದು ಇವರ ಮರಣದ ನಂತರ ಮಕ್ಕಳು ಪಾವತಿ ಖಾತೆ ಅರ್ಜಿ ಶಿರಾ ತಹಶೀಲ್ದಾರ್ ಅವರಿಗೆ ಸಲ್ಲಿಸಿ ಖಾತೆ ಮಾಡಿಕೊಡಲು ಅರ್ಜಿ ನೀಡಿದ್ದು ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಜಿಲ್ಲಾಧಿಕಾರಿಗಳಿಗೂ ಅರ್ಜಿ ಸಲ್ಲಿಸಿದ್ದು ಅವರು ಕಾನೂನಿನ ರೀತಿಯಲ್ಲಿ ಖಾತೆ ಮಾಡಿಕೊಡಲು ತಹಶೀಲ್ದಾರ್ ಅವರಿಗೆ ಆದೇಶ ನೀಡಿದರೂ ಸಹ ಯಾವುದೇ ಕ್ರಮ ತೆಗೆದುಕೊಳ್ಳದೆ ತಹಶೀಲ್ದಾರ್ ಅವರು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಆಗ್ರಹಿಸಿ ತಮಗೆ ನ್ಯಾಯ ಒದಗಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಬೆಂಚೆ ಮಂಜು. 1 ತಿಂಗಳಿಂದ 2 ತಿಂಗಳಿಂದ ಓಡಾಡ್ತಾವ್ರೆ. ಅವ್ರ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರೆ. ನಮ್ಮ ಕಾತಿ ಪಾಣಿ ಆಗೋದ್ ಬೇಡ, ಇವ್ರ ಆಸ್ತಿ ಅಂತ ಕೇಳ್ತಿದೀವ ನಾವು. ನಮ್ಮದ್ ನಾವು ಕೇಳ್ತಾ ಇದೀವಿ. ಮಾಡ್ಕೊಡಕ್ಕೆ ಇವ್ರಿಗೆ ಸರ್ ಇವರು ಮಾಡ್ಕೊಡಲ್ಲ ಅಂತ ಹೇಳ್ತಾ ಇರೋದು ತಹಸೀಲ್ದಾರ್ ಅವ್ರ ಕೆಲಸ ಆಗಿದಾವ. ಅವ್ರ ಕೆಲಸ ಮಾಡ್ಕೊಂತಾರೆ. ನಮ್ಮ ಬಡವ್ರವ್ ಮಾಡಲ್ಲ. ನಾವ್ ಎಷ್ಟ್ ದುಡ್ಡು ಖರ್ಚು ಮಾಡ್ತೀವಿ ಅಂತ ನಮಗ್ ಗೊತ್ತು. ಒಡವೆ ಆಡಿ ಅಡೆ ಇಕ್ಕಿ ಮನೆಗೆ ಎಷ್ಟು ಕಷ್ಟ ಇರುತ್ತೆ ಅದ್ ಅವ್ರು ತಿಳ್ಕೊಬೇಕಲ್ಲ. ಅವ್ರು ಚೆನ್ನಾಗಿರುತ್ತೆ. ಅವ್ರಿಂದ ಏನು ಉಪಯೋಗ ಇಲ್ಲ, ನಮ್ಮಿಂದ ಉಪಯೋಗ ಮಾಡ್ಕೊಂಡವ್ರ ಅಷ್ಟೇ ಸರ್. ನಮ್ಮ ಹುಡುಗರು ಇವತ್ತಲ್ಲ ನಾಳೆ ನೀವು ಖಾತೆ ಪಾಣಿ ಮಾಡ್ಸಿಲ್ಲ, ನೀವು ಹೋದಾಗ ನಾವ್ ಜಗಳಾಡ್ಬೇಕು ಅಂತ ಮನೆಗೆ ಹುಡುಗರೆಲ್ಲ ತಂದೆ ತಾಯಿನ ಬೈತಾರೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಮನೆಗೆ ಸಾಲ ಪಾಲ ಮಾಡಿ ನಾವು ಹೊಂದ್ಕೊಂಡು ಸಿರಾಕ್ ಹೋಗ್ತೀವಿ ಸರ್. ಅಡಿಕೆ ಸಸ್ಯ ಎಲ್ಲ ಮಕ್ಳು ಸಾಕ್ತಂಗ್ ಸಾಕಿದೀವಿ. ನಾವ್ ಇವ್ರಿಗೆ ಬಿಟ್ಕೊಡಕ್ ಆಗ್ತೈತ? ನಾವ್ ಎಷ್ಟ್ ಕಷ್ಟಪಟ್ಟು ಮಾಡಿದೀವಿ ಅಂತ ನಮಗ್ ಗೊತ್ತು. ಯಾರೇನ್ ಇದ್ ಮಾಡ್ಕೊಟ್ಟಿಲ್ಲ. ಈಗ ಬಂದಿರೋ ಮಾಲ್ಗೆ ಇವ್ರು ಕಟ್ಟಾಕವ್ರೆ, ನಮಗ್ ಕೊಡಕ್ ಆಗ್ತೈತ? ಇವ್ರ ಹಂಗೆ ಕೊಡ್ತಾರೆ ಜಮೀನ್ಗಳು ನಮ್ಗೆ. ಮುದ್ಗೋಡು ಸರ್ವೆ ನಂಬರ್ ನಾನು ಭಾಗದಾರ. ಇದ್ರಲ್ಲಿ ಏನಾಗೈತೆ ಅಂದ್ರೆ ನಮ್ ತಂದೆಯವ್ರ ಕಾಲದಿಂದ ನಾವು ಅನುಭವಿಸ್ಕೊಂಡ್ ಬರ್ತಾ ಇದ್ವಿ. ಆದ್ರೂ ಈಗ ಸ್ಥಳೀಯವಾಗಿ ಯಾರೋ ಒಂದ್ ಒತ್ತಡಕ್ ಮಣಿದು ನಮ್ಗೆ ಹಿಂದೆ ಮಾಡಿದಂತ ದಾಖಲೆಗಳನ್ನ ತಿರ್ಚಿ ಅವನ್ನೆಲ್ಲ ಬೇರೆ ಬೇರೆ ತರ ಮಾಡಿ ನಮ್ಗೆ ಖಾತೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ತಹಸೀಲ್ದಾರ್ ಆಗ್ಲಿ DC ಅವ್ರು ಆರ್ಡರ್ ಮಾಡಿದ್ರು ಸ್ಥಳೀಯವಾಗಿ ಇಲ್ಲಿ ಬರ್ತಕ್ಕಂಥ ರೆವಿನ್ಯೂ ಸೆಕ್ರೆಟರಿಗಳಾಗಿರ್ಬೋದು, ಸಿರಿಸ್ತಾರ್ ಆಗಿರ್ಬೋದು, ಯಾರ್ಯಾರು ನಮ್ಗೆ ತೊಂದರೆ ಕೊಡ್ತಾವ್ರೆ. ಅದಕ್ಕೇನಪ್ಪ ಇನ್ ಮುಂದೆ ನಮಗ್ ಬರ್ತಕ್ಕಂಥ ನಾವು ಅನುಭವಿಸ್ತಾ ಇರೋ ಜಮೀನ ನಮ್ಗೆ ಖಾತೆ ಪಾಣಿ ಮುಂದೆ ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಮಕ್ಳು ಕಾಲಕ್ಕೆ ಒಳ್ಳೇದಾಗ ನಾವ್ ಮಾಡ್ಬೇಕು ಅನ್ನೋ ಉದ್ದೇಶ ಅಧಿಕಾರಿಗಳು ಇದನ್ನ ಸೂಕ್ತವಾದಂತ ಕ್ರಮ ತಗೊಂಡು ನಮಗೆ ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸಹಕಾರ ಮಾಡಿ. ನಾವು ತಾಲೂಕ್ ಆಫೀಸಲ್ಲಿ ಅರ್ಜಿ ಕೊಟ್ಟಿದ್ದೆ DC ಅವ್ರಿಗೆ ಬಂದಾಗ. DC ಅವ್ರಿಗೆ ಅರ್ಜಿ ಕೊಟ್ಟಾಗ ತಹಸೀಲ್ದಾರ್ VAR ಗೆ ಕಳಿಸಿದ್ರು. VAನು ಶೇಖ್ದಾರ್ ಅವರು ಸೀದಾ ತಹಸೀಲ್ದಾರ್ಗೆ ಹಾಕೋರೆ. ತಹಸೀಲ್ದಾರ್ಗೂ ಕತೆ ಮಾಡ್ತಿಲ್ಲ. ಕೇಳಕ್ ಹೋದ್ರೆ ಕೋರ್ಟ್ಗೆ ಹೋಗು, ಧರಣಿ ಕೂತ್ಗ ಅಂತ ಹೇಳ್ತಾವ್ರೆ. ಅದಕ್ಕೆ ತಿರ್ಗಾ ಹೋಗಿ ನಾನು DC ಅವ್ರಿಗೆ ಅರ್ಜಿ ಕೊಟ್ಟಿದ್ದೀನಿ. ಅದಕ್ಕೆ ಅರ್ಜಿ ಕೊಟ್ಟು DC ಅವರು ಆರ್ಡರ್ ಮಾಡಿದ್ರು, ಅವ್ರು ಕತೆ ಮಾಡ್ತಿಲ್ಲ. ಹಿಂದೆ ಹಾಕೊಂಡು ಸುಮಾರು 4 ತಿಂಗಳಿಂದ ನಾನು ಅಲಿಸ್ತವ್ರೆ, ಕತೆ ಮಾಡ್ತಿಲ್ಲ. ಧರಣಿ ಕೂತ್ಕ ಹೋಗು ಅಂತ ಹೇಳ್ತಾರೆ, ಇಲ್ಲ ಕೋರ್ಟ್ಗೆ ಹೋಗು ಅಂತ ಹೇಳ್ತಾವ್ರೆ. ನಮ್ಮ ಅಪ್ಪ ಅವರು ಸತ್ತು ನಮ್ಮ ತಾಯಿ ಸತ್ತು 10-15 ವರ್ಷದ ಮೇಲಾಗಿದೆ. ಕತೆ ಮಾಡ್ತಿಲ್ಲ. ಎಷ್ಟು ಎಕರೆ ಜಮೀನು, ಎಷ್ಟು ಅಣ್ತಂಬ್ಗಳಿದ್ದೀರಾ? 15 ಎಕರೆ ಟೋಟಲ್. 15 ಎಕರೆ ಜಮೀನು. ನಾವೆಲ್ಲ ಒಂದ್ 20-22 ಜನ ಇದ್ದೀವಿ. 7 ಕೋಡ್ ಆಯ್ತು. ಕೋಡನ್ನು ಒಟ್ಟುಗೂಡ್ಸಿವ್ರೆ. DDLR ಒಟ್ಟುಗೂಡ್ಸಿರೋ. DDLR ಆರ್ಡರ್ ಮಾಡಿದ್ರೆ ಎಲ್ಲ ರೆಡಿ ಮಾಡಿ ಕೋತಿ ಖಾತೆ ಎಲ್ಲ ಖಾತೆಗಳನ್ನ ಮಾಡಿ ಅವ್ರಿಗೆ ಇದ್ ಮಾಡಿ ಅಂತ ಸಮಸ್ಯೆ ಆದ್ರೂ ಮಾಡ್ತೀವಿ. 15 ವರ್ಷದಿಂದ ಏನು ಮಾಡ್ತಿಲ್ಲ. ಸ್ಕೂಲಿಗೆ ಕೊಟ್ಟಿದೀವಿ, ದೇವಸ್ಥಾನಕ್ಕೆ ಬಿಟ್ಟಿದೀವಿ. ಆಮೇಲೆ ಮಾಮೂಲಿ ಏನ್ ರೋಡ್ಗಳು 3 ರೋಡ್ಗಳು ಆಗೋದು ಹಂಗೆ ಎಲ್ಲ ಇದ್ದಾವೆ. ಅಂಗನವಾಡಿ ಬಿಟ್ಟಿದೀವಿ. ಆದ್ರೂ ನಾವೇನ್ ಈಗ ಅನುಭವ ಮಾಡ್ತಿದೀವಿ, ಆ ಜಮೀನ್ ನಮಗೆ ಕೋತಿ ಖಾತೆ ಮಾಡ್ಕೊಡ್ರಿ. ತಾತಾರ್ ಸತ್ತು ಇರೋದ್ರಿಂದ ಇವತ್ತು ನಮಗೆ ಜಮೀನು ಯಾವ್ದೇ ತರಹ ಹೋಗಿ ಮಾಡ್ಬೇಕು ಅಂತಂದ್ರು ಯಾರು ನಮ್ಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ನಾವ್ ನಾವು ಇಷ್ಟೇ ಕೇಳ್ತಿರೋದು, ನಮ್ಗೆ ನಮ್ ತಾತನ ಹೆಸರಿರೋದ ನಮ್ಮ ಹೆಸರಿಗೆ ಮಾಡ್ಕೊಡ್ರಿ ಅಂತ ಅಂದು. ಇವತ್ತು 10-15 ವರ್ಷ ಆಗಿದಾರೆ ನಮ್ ತಾತರೆಲ್ಲ ಸತ್ತು. ಯಾರು ಮಾಡ್ಕೊಡಕ್ಕೆ ಮುಂದ್ ಬೀಳ್ತಾ ಇಲ್ಲ. ಮುಂದ್ ಬೀಳಕ್ ಹೋದ್ರು ಅಧಿಕಾರಿ ಒತ್ತಡಗಳೋದ್ರಿಂದ ಯಾವ್ದೇ ತರ ತಹಸೀಲ್ದಾರ್ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕೇಳಕ್ ಹೋದ್ರೆ ಇವತ್ ಬನ್ನಿ, ನಾಳೆಗ್ ಬನ್ನಿ, ನಾಡ್ ಬನ್ನಿ, ಇಲ್ಲ ಅಂದ್ರೆ ಮೂಲ ದಾಖಲಾತಿಗಳು ಕೊಡ್ರಿ ಅಂದ್ರು. ಮೂಲ ದಾಖಲಾತಿಗಳು ಕೊಟ್ಟಿದೀವಿ. ಅವ್ರು ಏನೇನ್ ಕೇಳಿದ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಸಮೇತ ನಾವು ಹಾಕಿದೀವಿ. ಆದ್ರೂ ಅವ್ರು ನಮ್ಗೆ ಕೋತಿ ಖಾತೆ ಮಾಡ್ಕೊಡಕ್ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಸ್ವಲ್ಪ ಅಧಿಕಾರಿಗಳೆಲ್ಲ ಒತ್ತಡಗಳು ಜಾಸ್ತಿ ಇರೋದ್ರಿಂದ ಸಪೋರ್ಟ್ ಮಾಡ್ತಾ ಇಲ್ಲ. DC ಆಗಿರ್ಬೋದು, AC ಆಗಿರ್ಬೋದು, ಎಲ್ಲಾರು ಇವ್ರು ನಮ್ಗೆ ಅವ್ರು ಹೇಳಿ ನಿಮ್ ಕಡೆ ನಾವು ಇಷ್ಟೆಲ್ಲ ನಾವು ಹೋಗಿ ತಹಸೀಲ್ದಾರ್ ಸಮೇತ ಹೋಗಿ ಖುದ್ದಾಗಿ ಹೋಗಿ 4-5 ತಿಂಗಳಿಂದ ಓಡಾಡಿದ್ರು ಅವರು ನಮ್ಗೆ ಯಾವ್ದೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವತ್ ಬನ್ನಿ, ನಾಳೆ ಬನ್ನಿ, ನಾಡ್ ಬನ್ನಿ ಅಂತ ಇದಾರೆ. ಇದಕ್ ನೀವು ಮೇಲಿನ ಅಧಿಕಾರಿಗಳು ಯಾರು ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಇದು ಬೇಗ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ನಮ್ ಜಮೀನ್ ನಮ್ಮ ಹೆಸರಿಗೆ ಮಾಡಿಸ್ಕೊಡ್ತಿಲ್ಲ. ನಮ್ಮ ಮಕ್ಳು ಓದೋದ್ ಬಿಟ್ಟು ಹೋಗಿ ಕೆಲಸಕ್ಕೆ ದುಡಿತಾ ಇದಾವೆ. ಬೆಂಗಳೂರಿಗೆ ಕೂಳು ನೀರಿಲ್ದ ಅಲಿತಾ ಇದಾವೆ. ಮಕ್ಳು ದುಡ್ದು ಇದಕ್ಕೆ ವಾಸ್ತಿಗೆ ವ್ಯವಸ್ಥೆ ಮಾಡ್ತಾ ಇದಾವೆ. ಆದ್ರೂ ನಮಗ್ ಮಾಡ್ಕೊಂಡ್ ಕೊಡ್ತಾ ಇಲ್ಲ. ಜನ ಎಲ್ಲಾನ ಇದ್ ಮಾಡಿ ಉಪ್ಪುರ್ಲಿಕ್ಕೆ ಯಾರನ್ನ ಬಿಟ್ಟವ್ರೆ. ನಮ್ಗೆ ತಹಸೀಲ್ದಾರ್ ಏನು ಮಾಡ್ಕೊಂಡ್ ಕೊಡ್ತಾ ಇಲ್ಲ. ಸೆಕ್ರೆಟರಿನೂ ಆಗ್ಲಿ, ತಹಸೀಲ್ದಾರ್ ಆಗ್ಲಿ
ಏನು ನಮ್ಗೆ ಮಾಡ್ಕೊಡ್ತಾ ಇಲ್ಲ. ನನ್ನ ಹೆಸರು ಜಯಮ್ಮ. ನಂದು ಸತ್ತು ನನ್ ಮಗು ಹ್ಮ್. ನನ್ ಸ್ವಸ್ಥರಿಗೂ ನನ್ ಮೊಮ್ಮಕ್ಳಿಗೂ ಮಾಡಿಸ್ಕೊಡ್ರಿ ಸ್ವಾಮಿ. ನನ್ನ ಹೆಸರು ಹೆಸರು ಜಯಮ್ಮ. ಜಮೀನು ಯಾರ್ಯಾರ್ದಿದ್ದು? ನನ್ನ ಹೆಸರಿಗೆ ಐತಿ. ನಿನ್ನ ಹೆಸರಾಗಿದೆ? ನೀವು ಅಣ್ಣ ತಮ್ಮಗಳು ಎಷ್ಟು ಜನ ಇದ್ದೀರಾ? ನಾವೇ ಹಾ, 4 ಜನ ಇದ್ದೀರಾ? ಈಗ ಜಮೀನ್ ಯಾರ್ಯಾರಿಗೆ ಮಾಡಿಸಿ ಕೊಡ್ರಿ ಅಂತ ಹೇಳ್ತಾ ಇರೋದ್ ನೀನು? ಆ? ಎಲ್ಲಾರ್ಗು ಜಮೀನು ಯಾರ್ಯಾರಿಗೆ ಮಾಡಿಸ್ಕೊಡ್ಬೇಕು? ಎಲ್ಲಾರ್ಗು ಮಾಡಿಸ್ಕೊಡ್ಬೇಕು. ಎಲ್ಲಾರ್ಗು ಎಲ್ಲಾರ್ಗು ಅವ್ರವ್ರ ಜಮೀನ ಮಗುಗೂ ಸೊಸೆಗೂ ಅವ್ರವ್ರ ಹೆಸರಿಗೆ ಎಲ್ಲಾರ್ಗು